ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಾಹಿತ್ಯ. ಇತ್ತೀಚೆಗೆ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಆರೋಗ್ಯ ಅಂತೂ ದಿನನಿತ್ಯವೂ ಕೂಡ ಒಂದಲ್ಲ ಒಂದು ಕಾಯಿಲೆಯನ್ನು ಫೇಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಕಾಯಿಲೆಗಳು ನಮಗೆ ಯಾಕೆ ಕಾಣಿಸ್ಕೊಳುತ್ತೆ, ಜೊತೆಗೆ ಆರೋಗ್ಯ ಹಕ್ಕು ಅಂತ ಕೂಡ ಹೇಳ್ತಾರೆ. ಹಾಗಾದರೆ ಈ ಆರೋಗ್ಯ ಹಕ್ಕು ಅಂದರೆ ಏನು ಅಂತ ಇವತ್ತು ನಮಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ವೈದ್ಯೋ ನಾರಾಯಣೋ ಹರಿ, ಈ ಮಾತು ಎಲ್ಲರೂ ಕೂಡ ಸಹಜವಾಗಿ ಹೇಳ್ತೀವಿ. ಯಾಕೆಂದರೆ ನಾವು ವೈದ್ಯರನ್ನ ದೇವರ ಸ್ವರೂಪ ಅಂತ ಈಗಲೂ ಕೂಡ ನಂಬಿದ್ದೀವಿ, ಹಿಂದೆಯೂ ಕೂಡ ಅದನ್ನೇ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಇತ್ತೀಚೆಗೆ ಡಾಕ್ಟರ್ ನೋಡಿದ್ರೆ ಭಯ ಆಗುತ್ತೆ ಸರ್. ನೀವು ಒಬ್ಬರು ಡಾಕ್ಟ್ರು ಈ ರೀತಿ ಹೇಳ್ತಾ ಇದ್ದೀವಿ ಅಂತ ಅನ್ಕೊಳ್ಬಹುದು, ಆದರೆ ನಿಜಕ್ಕೂ ಭಯ ಆಗುತ್ತೆ. ಇತ್ತೀಚೆಗೆ ಎಷ್ಟೆಲ್ಲ ಪ್ರಕರಣಗಳಾಗ್ತಾರೆ ನಿಮಗೂ ಕೂಡ ಗೊತ್ತಿದೆ. ರಿಪೋರ್ಟ್ ಚೇಂಜ್ ಆಗೋದಾಗಿರಬಹುದು, ಅಥವಾ ಡಾಕ್ಟ್ರುಗಳು ಸರಿಯಾಗಿ ಬರದೇ ಇರೋದಿರಬಹುದು, ಅಥವಾ ಪೇಷಂಟ್ಸ್ಗಳನ್ನ ಸರಿಯಾಗಿ ಟ್ರೀಟ್ಮೆಂಟೇ ಕೊಡ್ತಾ ಇಲ್ಲ. ಇತ್ತೀಚೆಗೆ ಬರೀ ಹೆಂಗಾಗ್ಬಿಟ್ಟಿದೆ ಅಂದರೆ ದುಡ್ಡು ಮೇಲೆ ನಿಂತಿದೆ. ಈಗ ನೀವು ಕೂಡ ನೋಡಿರ್ಬೋದು, ದಿನನಿತ್ಯವೂ ಕೂಡ ಇದೇ ಸುದ್ದಿ ಆಗ್ತಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಅಲ್ಲಿ ಸಾವಾಯಿತು ಇಲ್ಲಿ ಸಾವಾಯಿತು, ಇದನ್ನೇ ಮಾತನಾಡ್ತಾ ಇದ್ದೀವಿ. ಮೊದಲಿಗೆ ನೀವು ಆರೋಗ್ಯ ಹಕ್ಕು ಅಂತ ಹೇಳ್ತಾ ಇದ್ರಿ. ನಾವು ಶಿಕ್ಷಣ ಹಕ್ಕು ಕೇಳಿದ್ವಿ, ಮಾಹಿತಿ ಹಕ್ಕು ಕೇಳಿದ್ದೀವಿ, ಆದರೆ ಈ ಆರೋಗ್ಯ ಹಕ್ಕು ಅಂದರೆ ಏನು ಸರ್? ಹೌದು, ಇಲ್ಲ ನೀವು ಹೇಳಿದಾಗೆ ತುಂಬ ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯ ಸೇವೆ ಸಿಗಬೇಕಾದ್ರೆ, ವೈದ್ಯಕೀಯ ಸೇವೆ ಸಿಗಬೇಕಾದ್ರೆ ತುಂಬ ಕಾಸ್ಟ್ಲಿಸ್ಟ್ ಇದೆ. ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್, ನಾಟ್ ಹಿಡನ್ ಬಿಗ್ ಬಿಸ್ನೆಸ್ಸು. ಆದರೆ ಇವಾಗ ಏನಾಗಿದೆ, ಹೆಲ್ತ್ ಕೇರ್ ಅನ್ನೋಂಥದ್ದು ಬಿಗ್ ಬಿಸ್ನೆಸ್ ಆಗಿದೆ. ಮೆಡಿಕಲ್ ಅನ್ನೋದೇ ಒಂದು ಬಿಗ್ ಮಾಫಿಯಾ. ಹೆಲ್ತ್ ಕೇರಲ್ಲಿ ಜನಕ್ಕೆ ಅಫೋರ್ಡೆಬಲ್ ಆಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ಹೆಲ್ತ್ ಕೇರ್ ಇಸ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟ್, ಅಂದರೆ ಮಾನವನ ಮೂಲಭೂತ ಹಕ್ಕು. ಪ್ರತಿಯೊಬ್ಬ ವ್ಯಕ್ತಿ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಇದೆ, ಜೀವಿಸುವ ಹಕ್ಕು ಇದೆ. ಅದೇ ರೀತಿ ಆರೋಗ್ಯ ಹಕ್ಕು ಅನ್ನೋದು ಮನುಷ್ಯನ ಮಾನವನ ಮೂಲಭೂತ ಹಕ್ಕು. ಈಗ ಬೇರೆ ಬೇರೆ ದೇಶದಲ್ಲಿ ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಈಗ ಅಲ್ಲಿ ಕಂಪ್ಲೀಟಾಗಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಇದೆ. ಅಂದರೆ ಒಬ್ಬ ವ್ಯಕ್ತಿಗೆ ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ಹಿಂದೂ ಆಗಿರಲಿ, ಮುಸ್ಲಿಮ್ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಇಸಾಯಿ ಆಗಿರಲಿ, ಇನ್ನು ಯಾವುದೇ ಜಾತಿ ಧರ್ಮದಾಗಲಿ ಪಂಥದವನಾಗಿರಲಿ, ಆ ವ್ಯಕ್ತಿಗೆ ಆ ದೇಶದ ನಾಗರಿಕನಾಗಿದ್ದರೆ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಆ ದೇಶದಲ್ಲಿ ಸರ್ವಿಸ್ ಸಿಗುತ್ತೆ. ಅದರಲ್ಲಿ ಕೆನಡಾದಲ್ಲಿ, ಈಗ ಲಂಡನ್ನಲ್ಲಿ ಅಲ್ಲಿ ಒಂದೇ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ ಸಿಗೋಲ್ಲ, ಒಂದು ಪ್ರೈವೇಟ್ ಕ್ಲಿನಿಕ್ ಸಿಗೋದಿಲ್ಲ. ಅಲ್ಲೆಲ್ಲ ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆ. ಏನೋ ಅದು ಆರೋಗ್ಯ ಕ್ಷೇತ್ರದಲ್ಲಿ ಲಂಡನಲ್ಲಿ ಆ ಥರದ್ದಿದೆ. ಫಿನ್ಲ್ಯಾಂಡ್ನಲ್ಲಿ ಎಜುಕೇಷನ್ 1ನೇ ಕ್ಲಾಸಿಂದ ಹಿಡಿದು ಅಪ್ ಟು ಡಿಗ್ರಿವರೆಗೆ ಫ್ರೀ ಆಫ್ ಕಾಸ್ಟಲ್ಲಿ ಎಜುಕೇಷನ್ ಇದೆ. ಇಸ್ರೇಲಲ್ಲಿ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಅಂದರೆ ಇಸ್ರೇಲಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಟಾಪಲ್ಲಿರೋಂಥದ್ದು. ನಮ್ಮ ದೇಶ ಇರೋಂಥದ್ದು ನಂಬರ್ 1 ಕರಪ್ಷನಲ್ಲಿ ದೇಶ ಇರೋವಂಥದ್ದು, ಇದು ದುಸ್ಥಿತಿ ಇರೋಂಥದ್ದು. ನಾನು ಹೇಳ್ತಾರಂಥದ್ದು, ಈ ದೇಶದಲ್ಲಿ ಯಾಕೆ ಆಗ್ತಾಯಿಲ್ಲ? ಶಿಕ್ಷಣ ಹಕ್ಕು ಇದೆ, ಮಾಹಿತಿ ಹಕ್ಕು ಇದೆ, ಆದರೆ ಆರೋಗ್ಯ ಹಕ್ಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದೇನಿದು ಹೊಸದು ಅಂತ. ರೈಟ್ ಟು ಹೆಲ್ತ್, RTH ಅಂತಾರೆ. RTI ಅಂದರೆ ರೈಟ್ ಟು ಇನ್ಫಾರ್ಮೇಷನು, ರೈಟ್ ಟು ಎಜುಕೇಷನ್, ಅದೇ ರೀತಿಯಾಗಿರುವಂಥ ಇದು ಆರೋಗ್ಯ ಹಕ್ಕು ಅನ್ನೋಂಥದ್ದು. ಇದನ್ನು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದನ್ನು ಅದರ ಅಸೆಂಬ್ಲಿಯಲ್ಲಿ, ಅಂದರೆ ಇದು ರಾಜ್ಯ ಸರ್ಕಾರ ಅಸೆಂಬ್ಲಿಯಲ್ಲಿ, ಇದನ್ನು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಇದನ್ನು ಬಿಲ್ ಪಾಸ್ ಮಾಡಬೇಕಾಗಿರೋಂಥದ್ದು. ಆರೋಗ್ಯ ಹಕ್ಕನ್ನು ಕಾನೂನು ಜಾರಿ ಮಾಡಿದರೆ ಪ್ರತಿಯೊಬ್ಬ ವ್ಯಕ್ತಿಗೂ ₹1 ಹಿಡಿದು 1 ಕೋಟಿವರೆಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಗಬೇಕು. ನಿಮ್ಗೆ ಗೊತ್ತಿರೋ ಹಾಗೆ MLAಗಳು, MP ಗಳು, ಮಿನಿಸ್ಟ್ರುಗಳಿಗೆ ಅವ್ರಿಗೆ ಮಣಿಪಾಲೋ, ಒಕ್ಕಾಡೋ, ಇನ್ನು ಯಾವುದಾವುದೋ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ, ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊತಾರೆ. ಏನೋ ಅವ್ರನ್ನ ಇಲೆಕ್ಟ್ ಮಾಡಿ ಅವ್ರನ್ನ ಕಳಿಸಿದವ್ರಿಗೆ. ಜನಸಾಮಾನ್ಯರಿಗೆ ಒಂದು ಆಂಬುಲೆನ್ಸು ಸಿಗಲ್ಲ. ಆಂಬುಲೆನ್ಸ್ ಸಿಕ್ಕರೂ ಅದು ಬರೀ 3 ಕಿಲೋಮೀಟರ್ ಆಂಬುಲೆನ್ಸ್ಗೆ 5,000 10,000 ಕೇಳಿರೋಂಥ ಉದಾಹರಣೆಗಳು ಕೋವಿಡಲ್ಲಿ ಸಾಕಷ್ಟು ಇದ್ದಾವೆ. ಮತ್ತು ನೀವು ಹೇಳಿದಾಗಲೇ ಆವಾಗಲೇ ಮಾತಾಡ್ತಾ ಇರುವಾಗ ನೀವು ಹೇಳ್ತಾ ಇದ್ರಿ, ಒಂದು ಆಂಬುಲೆನ್ಸನ್ನು ಯಾರನ್ನಾದರೂ ಕರೆದು ಇಂಥ ಹಾಸ್ಪಿಟ್ಲಿಗೆ ಬಿಡಿ ಅಂತ ಹೇಳಿದಾಗ, ಎಮರ್ಜೆನ್ಸಿ ಆದಾಗ ಹತ್ತಿರ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗದೆ ಅವ್ನು 20 ಕಿಲೋಮೀಟರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಎಷ್ಟೊಂದ್ಸಲ ಹಿಂಗಾಗಿದೆ ಸರ್. ಯಾಕೆಂದರೆ ಎಷ್ಟೋ ಜನ ಹೇಳ್ಕೊಳ್ತಾರೆ ಹೆಂಗೆ ಅಂತಂದರೆ, ಈಗ ಯಾರಿಗೋ ಅವ್ರ ಮನೇಲಿ ಹುಷಾರಿರೋದಿಲ್ಲ ಅಥವಾ ಹೆಲ್ತ್ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅವ್ರಿಗೆ ತುಂಬ ಸಿವಿಯರ್ ಇಶ್ಯೂ ಆಗಿರುತ್ತೆ. ಈಗ ಉಸಿರಾಟದ ಸಮಸ್ಯೆ ಆಗಿರ್ಬೋದು, ಏನೇ ಆಗಿರ್ಬೋದು. ಈಗ 1 ಕಿಲೋಮೀಟರಲ್ಲಿ ಒಂದು ಹಾಸ್ಪಿಟಲ್ ಇರುತ್ತೆ. ಆದರೆ ಮೇಡಮ್ ಅಲ್ಲಿ ಚೆನ್ನಾಗಿ ನೋಡಲ್ಲ ಸರ್, ಅಲ್ಲಿ ಚೆನ್ನಾಗಿ ನಿಮಗೆ ಟ್ರೀಟ್ಮೆಂಟ್ ಸಿಗಲ್ಲ, ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಎಷ್ಟೋ ಜನ ಈ ಒಂದು ವಿಚಾರ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂದರೆ ಅವ್ರಿಗೆ ಬೇಕಾಗಿದ್ದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ವಿನಃ ಇಲ್ಲಿ ಹತ್ರದಲ್ಲಿರೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲ್ಲ. ಹಾಗಾದರೆ ಅವರಿಬ್ರು ಏನಾದರೂ ಮಾತನಾಡ್ಕೊಂಡಿರ್ತಾರ, ನೀನು ಇದರ ಏನಾದ್ರು ಪೇಷಂಟ್ಸ್ನ ಕರ್ಕೊಂಡು ಬಂದು ನಮ್ಮ ಹಾಸ್ಪಿಟಲ್ಗೆ ಸೇರಿಸಿದ್ರೆ ಇಷ್ಟು ಕಮಿಷನ್ ಕೊಡ್ತೀವಿ, ಆ ಥರ ಏನಾದರೂ ಆಗಿರುತ್ತೆ ಸರ್? ಖಂಡಿತವಾಗ್ಲೂ ಒಬ್ಬ ಡಾಕ್ಟರ್ ಆಗಿ ನಾನು ಇದನ್ನು ಎಕ್ಸ್ಪೋಸ್ ಮಾಡದೇ ಇದ್ರೆ ನನ್ನ ತಪ್ಪಾಗುತ್ತೆ, ನನ್ನ ಆತ್ಮಸಾಕ್ಷಿಗೆ ಸುಳ್ಳು ಮಾಡ್ದಂಗೆ ಆಗುತ್ತೆ. ಈ ಡಾಕ್ಟರ್ಸ್ಗೂ ಆ ಹಾಸ್ಪಿಟಲ್ಸ್ಗೂ ಈ ಆಂಬುಲೆನ್ಸ್ದವ್ರು ಅವ್ನಿಗೆ ಟೈಅಪ್ ಇರುತ್ತೆ. ನಿಜವಾಗ್ಲೂ ಏನಂದರೆ, ಈಗ ನಿಯರ್ ಬೈ ಇರೋವಂಥದ್ದು, ಈಗ ಎಮರ್ಜೆನ್ಸಿ ಏನಾದರೂ ಆಗಿದ್ರೆ ಆ ವ್ಯಕ್ತಿಗೆ ತುರ್ತಾಗಿ ಟ್ರೀಟ್ಮೆಂಟ್ ಸಿಗಬೇಕಾಗಿರೋದು 15ರಿಂದ 20 ನಿಮಿಷದಲ್ಲಿ ಗೋಲ್ಡನ್ ಅವರ್ ಅಂತಾರೆ. ಗೋಲ್ಡನ್ ಅವರ್ ಜೀವ ಉಳಿಸುವ ಸಮಯ ಅದು. ಆ ಟೈಮಲ್ಲಿ ಅವನ ಆಸ್ಪತ್ರೆಗೆ 2 ಕಿಲೋಮೀಟರ್ ಆಸ್ಪತ್ರೆಗೆ ಸೇರಿಸಿದ್ರೆ ಅವ್ನ ಪ್ರಾಣ ಉಳಿದೋಗುತ್ತೆ. ಆದರೆ ದುರಾದೃಷ್ಟ, ಇವನು ಕಮಿಷನ್ಗೋಸ್ಕರ ಆ ಹಾಸ್ಪಿಟ್ಲಿಂದ 15ರಿಂದ 20% ಕಮಿಷನ್ ಕೊಡ್ತಾರೆ. ಯಾರಿಗೆ? ಆಂಬುಲೆನ್ಸ್ದವನಿಗೆ.
ಅದಕ್ಕಾಗಿ ಏನು ಮಾಡ್ತಾನೆ, ಅವನು ಪೇಷಂಟ್ನ ಕರ್ಕೊಂಡೋಗಿ ದೂರ ಕರ್ಕೊಂಡು ಹೋಗ್ತಾನೆ. ಆ ಗೋಲ್ಡನ್ ಅವರ್ ಹೋದ್ಮೇಲೆ ಸತ್ತು ಹೋದಂಗೆ. ಅದಕ್ಕೆ ಕೊಲೆನೇ ಅಂತ ಕಾರಣ ಅದು. ಯಾಕಂದರೆ ನಿಯರ್ ಬೈ ಹಾಸ್ಪಿಟ್ಲ್ ಕರ್ಕೊಂಡು ಹೋದರೆ ಅಲ್ಲಿರೋ ಡಾಕ್ಟ್ರು ಪ್ರಾಣ ಉಳಿಸಿರೋಂಥದ್ದು, ಒಳ್ಳೆ ಕೆಲಸ ಮಾಡಿರೋಂಥದ್ದು. ಆದರೆ ಈ ವ್ಯಕ್ತಿ ದೂರ ಕರ್ಕೊಂಡು ಹೋಗಿ ಆ ಸಮಯನ ಹೊಟ್ಟೋಗ್ಬಿಡ್ತಲ್ಲ, ಅದು ಪ್ರೀಸಿಯಸ್ ಟೈಮನ್ನು. ಹಾಗಾಗಿ ಇದು ಆಗ್ತಾ ಇರುತ್ತೆ. ಹಾಗಾಗಿ ಭಾಳಷ್ಟು ಜನ ಜಾಗರೂಕರಾಗಬೇಕಾಗಿರೋಂಥದ್ದು. ತಕ್ಷಣ ನಿಯರ್ ಬೈ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಅಂತ ಅವ್ರಿಗೆ ಇನ್ಸಿಸ್ಟ್ ಮಾಡೋಂಥದ್ದು. ಒಳ್ಳೆಯದು ಕೆಟ್ಟದ್ದು ಅಂತ ಏನಿಲ್ಲ. ಈಗ ನಮ್ಗೆ ತುರ್ತಾಗಿರುವಾಗ ತುರ್ತು ಪರಿಸ್ಥಿತಿಯಲ್ಲಿ ಯಾವ್ದು ಆಸ್ಪತ್ರೆ ಸಿಗುತ್ತೆ ಅಲ್ಲಿ ಚಿಕಿತ್ಸೆ ತೊಗೊಳ್ಳೋಂಥದ್ದು. ಆಗ ನೀವು ಹೇಳಿದುವಾಗ ಈಗ ಎಲ್ಲ ಹಾಸ್ಪಿಟ್ಲು ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಡಿಪೆಂಡ್ಸ್ ಅಪಾನ್ ದಿ ಡಾಕ್ಟರ್ಸ್. ಯಾಕಂದರೆ ಹೆಲ್ತ್ ಕೇರ್ ಅನ್ನೋದು ಬಿಗ್ ಬಿಸ್ನೆಸ್ ಆಗಿಬಿಟ್ಟಿದೆ. ಮೆಡಿಕಲ್ ಒಬ್ಬ ಡಾಕ್ಟರ್ ಆಗಬೇಕಾದ್ರೆ 1.5 ಕೋಟಿ 2 ಕೋಟಿ ಕೊಟ್ಟು ಮೆಡಿಕಲ್ ಎಜುಕೇಷನ್ ಮಾಡಿ ಡಿಗ್ರಿ ಮುಗಿಸ್ಕೊಂಡು ಬಂದಮೇಲೆ ಅವನು ರಿಕವರಿ ಮಾಡಬೇಕಾದ್ರೆ, ಅಥವಾ ಹಾಸ್ಪಿಟ್ಲ್ ಓನರು 3 ಕೋಟಿ 4 ಕೋಟಿದ ಹಾಸ್ಪಿಟ್ಲ್ ಕಟ್ಟಿರ್ತಾನೆ. ಅವರು ಡಾಕ್ಟರ್ಸು, ನರ್ಸು, ಟೆಕ್ನಿಷಿಯನ್ಸು, ಎಕ್ಸ್ರೇ ಮಷಿನ್ಸು, ECG ಮಷಿನ್ನು, ಲ್ಯಾಬು ಎಲ್ಲ ಮಾಡಿರ್ತಾರೆ. ಆಮೇಲೆ ಸರ್ಕಾರದಿಂದ ಅವ್ರಿಗೇನೋ ಇದು ಸಿಕ್ಕಿರಲ್ಲ, ಏನಾದರೂ ಸಬ್ಸಿಡಿ ಸಿಗೋಲ್ಲ. ಗೌರ್ಮೆಂಟಿಂದ ಎಲೆಕ್ಟ್ರಿಸಿಟಿ ಫ್ರೀ ಇರಲ್ಲ, ಅಥವಾ ಅವ್ರಿಗೆ ಸೈಟ್ ಫ್ರೀ ಇರಲ್ಲ. ಇದು ಹೀಗಾಗಿ ಬಿಸ್ನೆಸ್ ಅಂತ ಕನ್ವರ್ಟ್ ಮಾಡಿದಾಗ ಈ ಥರದ್ದಾಗಿದೆ. ಆದರೆ ಎಥಿಕಲ್ ಬಿಸ್ನೆಸ್ಸಲ್ಲಿ 2 ಇರುತ್ತೆ. ಎಥಿಕಲ್ ಬಿಸ್ನೆಸ್ಸು, ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡಿದರೆ ಓಕೆ. ಅನ್ಎಥಿಕಲ್ ಆಗಿ ಭಾಳ ಜನ ಹೇಳ್ತಾ ಇರ್ತಾರೆ ನನಗೆ, ಡಾಕ್ಟ್ರೆ ನಮ್ಮ ತಂದೆಯವರು ಒಬ್ರು ಹೇಳ್ತಾಯಿದ್ರು, ನಮ್ಮ ತಂದೆಯವ್ರು ಹಾಸ್ಪಿಟ್ಲಿಗೆ ಸೇರಿಸಿದ್ದೆ, ಅಲ್ಲಿ ಅವರು ಚೆನ್ನಾಗೇ ಇದ್ದರು, ಎಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ನಡೀತಾ ಇತ್ತು. ಆದರೂ ಡಾಕ್ಟ್ರು 2 ದಿನ ಬರದೇ ಇರೋದಕ್ಕೆ ಮೆಡಿಕಲ್ ನೆಗ್ಲಿಜೆನ್ಸಿ ಆಗಿ ಸತ್ತೋದ್ರು. ಅದಕ್ಕೆ ಇವಾಗಲೂ ನಂಗೆ ನೋವು ಆಗ್ತಾಯಿದೆ ಅಂತ ಒಬ್ಬ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು. ಆ ಥರ ಆದಾಗ ತುಂಬ ಅದು ದುರಾದೃಷ್ಟಕರ, ನೋವಿನ ಸಂಗತಿ ಅದು. ಒಬ್ಬ ಡಾಕ್ಟ್ರ್ ನೆಗ್ಲಿಜೆನ್ಸಿ ಮಾಡಿದಾಗ ಸಂಬಂಧಪಟ್ಟ ಇಲಾಖೆ ಅಂದರೆ ಜಿಲ್ಲಾ ಆರೋಗ್ಯ ಇಲಾಖೆ ಅಂತ, ಅಂದರೆ DHO ಆಫೀಸು ಅಲ್ಲಿರೋ ಸಂಬಂಧಪಟ್ಟ, ಅಥವಾ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಅಂತಿದ್ದಾರೆ, ಅಥವಾ ದಿನೇಶ್ ಗುಂಡ್ರಾ ಅವರು ನಮ್ಮ ಆರೋಗ್ಯ ಸಚಿವರಿದ್ದಾರೆ, ಅವ್ರ ಗಮನಕ್ಕೆ ತಂದು ಕಂಪ್ಲೇಂಟ್ ಮಾಡಬೇಕಾಗಿರೋಂಥದ್ದು. ಭಾಳ ಜನ ಕಂಪ್ಲೇಂಟ್ ಮಾಡಿದ್ರೆ ಏನಾಗುತ್ತೆ, ಸರ್ಕಾರದಲ್ಲಿ ಕದಿಮ್ರೆ ಇರುವಂಥದ್ದು, ಮತ್ತು ಆ ಸರ್ಕಾರಿ ಅಧಿಕಾರಿಗಳು ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ ಅಂತ ಮೆರಿತಾ ಇರುವಾಗ ಸರ್ಕಾರಿ ಅಧಿಕಾರಿಗಳು, ಆ ಸ್ಥಿತಿ ಇದ್ದಾಗ ಜನಕ್ಕೆ ಹೋಪ್ಸ್ ಇಲ್ದವ್ರಿಗೆ ಕಂಪ್ಲೇಂಟ್ ಮಾಡೋದಕ್ಕೂ ಬಿಟ್ಬಿಡ್ತಾರೆ. ಯಾಕಂದರೆ ಸಿಸ್ಟಮೇ ಕರಪ್ಟಾಗಿ ಹೋಗ್ಬಿಟ್ಟಿದೆ. ನಾವು ಎಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಂತಾಗುತ್ತೆ. ನಾನು ಇದೆಲ್ಲ ಯಾಕೆ ಹೇಳಕ್ಕೊಟ್ಟಿದ್ದೆ, ಸರ್ಕಾರಿ ವ್ಯವಸ್ಥೆ ಕುಸಿದು ಹೋಗ್ಬಿಟ್ಟಿದೆ. ಹೆಲ್ತ್ ಕೇರ್ ಎಮರ್ಜೆನ್ಸಿ ಆಗ್ಬಿಟ್ಟಿದೆ ಇಡೀ ದೇಶದಲ್ಲಿ. ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸಾಯ್ತಾರೆ. ಅಂದರೆ ಅಂಡರ್ ಟ್ರೀಟೇಬಲ್ ಕಂಡೀಷನ್ನು. ಇನ್ನು ಗುಣಮುಖ ಆಗದೇ ಇರೋಂಥ ಕಾಯಿಲೆದ ಎಷ್ಟು ಜನ ಸಾಯ್ತಾರೆ? ಪ್ರತಿ ವರ್ಷ 24 ಲಕ್ಷ ಅಂದರೆ ಪ್ರತಿ ತಿಂಗಳಿಗೆ 2 ಲಕ್ಷ ಆಯಿತು. ಹಾಗಾಗಿ ಇದು ಸಾವು ಅಲ್ಲ, ಇದು ಸರ್ಕಾರಿ ಕೊಲೆ, ಸರ್ಕಾರಿ ಪ್ರಾಯೋಜಿತ ಕೊಲೆ. ಇಡೀ ದೇಶದಲ್ಲೇ ಆಗ್ತಾರಂಥದ್ದು ಹೆಲ್ತ್ ಕೇರ್ ಎಮರ್ಜೆನ್ಸಿ. ನಾವು ಜಾತಿ, ಧರ್ಮ, ಇದೇನು ಪಾಕಿಸ್ತಾನ, ಈ ಥರ ಹಿಂದೂಸ್ತಾನ, ಈ ಥರ ದ್ವೇಷ ಬೆಳೆಸ್ಕೊಂಡು ನಾವು ಗಲಾಟೆ ಮಾಡ್ಕೊಂಡು ಕಿತ್ತಾಡ್ಕೊಂಡು ನಾವು ರಾಜಕಾರಣಿಗಳಿಗೆ ಬಲಿಪಶಿಯಾಗಿ ಹೋಗ್ತಾ ಇದ್ದೀವಿ. ಈಗ BJPನೋ ಕಾಂಗ್ರೆಸ್ಸೋ JDS ಯಾವ ಪಕ್ಷ ಬಂದರೂ ಅಷ್ಟೇ ಮೇಡಮ್. ಈಗ ನೋಡಿ ನಮ್ಗೆ ಬೆಂಗಳೂರಲ್ಲಿ ಇರುವಂಥದ್ದೇ ಒಂದು ಜಯದೇವ, ಕಿದ್ವಾಯಿ, ನಿಮಾನ್ಸು, ಈ ಥರದ್ದು ಪರ್ಟಿಕ್ಯುಲರ್ ಆಗಿ ಇಡೀ ಬೆಂಗಳೂರಿಗೆ 1 ಕೋಟಿ 40 ಲಕ್ಷ ಪಾಪ್ಯುಲೇಷನ್ಸ್ಗೆ ಒಂದೊಂದು ಆಸ್ಪತ್ರೆಗಳು ಸಾಕಾಗಲ್ಲ. ಬಟ್ ಈಗ ಹಾರ್ಟ್ದು ಏನಾದರೂ ತೊಂದರೆ ಆದರೆ ಜಯದೇವಕ್ಕೆ ಹೋಗಬೇಕು. ಎಲ್ಲಿಂದ ಇಲ್ಲಿ ಹೆಬ್ಬಾಳಿಂದ ಜಯದೇವಕ್ಕೆ ಹೋಗ್ಬೇಕಂದ್ರೆ ಗೋಲ್ಡನ್ ಅವರ್ ಅಲ್ಲ, ಅದು ಸತ್ತು ಬಾಡಿನೇ ಆಗಿಬಿಟ್ಟಿರುತ್ತೆ. ಆ ಸ್ಥಿತಿಗಾಗಿರುತ್ತೆ, ಅಂಥ ಸ್ಥಿತಿ ಇರುತ್ತೆ. ಹಾಗಾಗಿ 4 ಜಾಗದಲ್ಲಿ 4 ಆಸ್ಪತ್ರೆಗಳು ಮಾಡಬೇಕಾಗಿರೋಂಥದ್ದು. ಇದು ಯಾವುದೂ ಮಾಡ್ತಾಯಿಲ್ಲ. ಯಾಕೆ ಆರೋಗ್ಯ ಹಕ್ಕು ಅಂತ ಕಾನೂನು ಬಂದಾಗ ಸರ್ಕಾರ ನಮ್ಮ GDPಯಲ್ಲಿ 1.2% ಆಫ್ ಅವರ್ GDP ಸ್ಪೆಂಡಿಂಗ್ ಆನ್ ಹೆಲ್ತ್ ಕೇರ್. ಇಡೀ ದೇಶದಲ್ಲೇ ನಾವು 1.25 ಮಾಡ್ತಿದ್ವಿ. ಆದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ, WHO ಪ್ರಕಾರ ಮಿನಿಮಮ್ 3% ಆಫ್ ಅವರ್ GDP ಸ್ಪೆಂಟ್ ಆನ್ ಹೆಲ್ತ್ ಕೇರ್. ಆದರೆ ಅದನ್ನು ಮಾಡ್ತಾನೆ ಇಲ್ಲ. ಯಾಕಂದರೆ ಪೊಲಿಟಿಕಲ್ ಇಚ್ಛಾಶಕ್ತಿ ಇಲ್ಲ. ನಮ್ಮ ರಾಜಕಾರಣಿಗಳಿಗೆ ಯಾವುದಾದ್ರೂ ಗಲ್ಲಿ ರೌಡಿ, ತಾಲೂಕು ರೌಡಿ, ಆಮೇಲೆ ಜಿಲ್ಲಾ ರೌಡಿ, ಆಮೇಲೆ ವಿಧಾನಸೌಧದಲ್ಲಿ MLA ಆಗ್ತಾನೆ. ಈ ಥರ ಆದಾಗ ಎಲ್ಲಿ ಆರೋಗ್ಯ ವ್ಯವಸ್ಥೆಗೆ ಎಲ್ಲಿ ಸಿಗುತ್ತೆ? ಅವನು 15 ಕೋಟಿ 20 ಕೋಟಿ ಖರ್ಚು ಮಾಡಿಬಿಡ್ತಾನೆ. ನಾವೆಲ್ಲರೂ ಯಾವುದೋ ಜಾತಿ ಧರ್ಮಕ್ಕೆ, BJP ಅವರಾದರೆ ಹಿಂದೂ ಧರ್ಮದ ಬಗ್ಗೆ, ಕಾಂಗ್ರೆಸ್ದವ್ರೆ ಮುಸ್ಲಿಮರ ಬಗ್ಗೆ, JDSದವ್ರೆ ಅಪ್ಪ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಅವ್ರ ಕಾಳಜಿ. ಈ ಥರ 3 ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ, ಲಾಲಸೆಗಾಗಿ ಜನರ ಆರೋಗ್ಯನ, ಜನರ ಜೀವನ ಕೊಲೆ ಮಾಡ್ತಾ ಇದ್ದಾರೆ. ಇದು ಸಾವಲ್ಲ, ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ, ರಾಜಕೀಯ ಪ್ರಾಯೋಜಿತ ಕೊಲೆ ಇದ್ದಂಥದ್ದು ಇದು. ಹಾಗಾಗಿ ಬಡವ್ರ ಮಕ್ಕಳೇ ಸಾಯ್ತಾರಂಥದ್ದು ಇಲ್ಲಿ. ನಮ್ಮ ಜನಸಾಮಾನ್ಯರಂಥ ಮಕ್ಕಳು, ಪ್ರತಿಯೊಬ್ಬ ವ್ಯಕ್ತಿ ಇವಾಗ ದುಡಿತಾರಂಥ ವ್ಯಕ್ತಿ ಒಂದು 30,000ನೋ 50,000 ಸಂಬಳ ಬರುತ್ತೆ. ಅವ್ನು ಇಡೀ ಸಂಬಳದಲ್ಲಿ ಅವ್ರ ಮಕ್ಕಳ ಎಜುಕೇಷನ್ ಅಂತ ಬಂದಾಗ ಸರ್ಕಾರಿ ಶಾಲೆಗಳೇ ಇಲ್ಲ ಇವಾಗ. ಎಲ್ಲ ಸರ್ಕಾರಿ ಶಾಲೆಗಳನ್ನ ಮುಚ್ಚಿಬಿಡ್ತಾ ಇರೋವಂಥದ್ದು ಈ ಸರ್ಕಾರಗಳು. ಮತ್ತೆ ಈ ಪ್ರೈವೇಟ್ ರಾಜಕಾರಣಿಗಳ ಹತ್ರ ಇರುತ್ತಲ್ಲ ಸರ್, ಈ ಹಾಸ್ಪಿಟಲ್ಗಳು ಮತ್ತೆ ಶಿಕ್ಷಣ ಸಂಸ್ಥೆಗಳು ಅವರೇ ಮಾಡ್ಕೊಂಡಿರ್ತಾರಲ್ಲ, ಇನ್ನೆಲ್ಲಿ ಮಕ್ಕಳಿಗೆ ನೋಡಿ, ಅವರೇ ಉದ್ಧಾರ ಮಾಡಬೇಕಾಗಿರುವಂಥ ಸಂಸ್ಥೆಗಳನ್ನು, ಸರ್ಕಾರಿ ಆಸ್ಪತ್ರೆಗಳನ್ನು ಮುಚ್ಚೋದು ಅವರೇ, ಸರ್ಕಾರಿ ಶಾಲೆಗಳನ್ನು ಮುಚ್ಚೋದು ಅವರೇ, ಮತ್ತು ಅವರೇ ಪ್ರೈವೇಟ್ ಹಾಸ್ಪಿಟಲ್ ಮಾಡೋದು, ಪ್ರೈವೇಟ್ ಸ್ಕೂಲ್ಸನ್ನ ಮಾಡೋದು. ನಾವೇನಾದರೂ ಜೀತ ಪದ್ಧತಿ ಥರ ಜೀತದಳ ಆಗಿಬಿಟ್ಟಿದ್ದೀವಿ. ನಮ್ಮ ಟ್ಯಾಕ್ಸ್ ಪೇಯರ್ಸ್ನ ಮನಿನ ದುಡ್ಡನ್ನು ಲೂಟಿ ಮಾಡೋವಂಥದ್ದು, ಲೂಟಿ ಮಾಡಿ ಅವರೇ ಒಂದು ಸರ್ಕಾರಿ ಪ್ರೈವೇಟ್ ಹಾಸ್ಪಿಟಲ್ ಮಾಡೋವಂಥದ್ದು, ಪ್ರೈವೇಟ್ ಶಾಲೆ ಮಾಡೋವಂಥದ್ದು, ಪೆಟ್ರೋಲ್ ಬಂಕ್ ಮಾಡೋವಂಥದ್ದು,
ಮತ್ತು ಈ ವೈನ್ ಶಾಪ್ಗಳನ್ನು ತೆಗಿಯೋಂಥದ್ದು, ಮತ್ತು ಫಾರ್ಮರ್ಸ್ಗೆ ಶುಗರ್ ಕೇನದ್ದು ಈಗ ಗಲಾಟೆ ನಡೀತಾ ಇದೆ. ಈಗ ಫಾರ್ಮರ್ಸ್ಗೆ ಅವ್ರದ್ದೇ ಫ್ಯಾಕ್ಟ್ರಿಗಳು, ಶುಗರ್ ಫ್ಯಾಕ್ಟ್ರಿಗಳು. ಹಾಗಾಗಿ ನಮ್ದು ಏನಿಲ್ವ ಎಲ್ಲ ಪ್ರೈವೇಟೈಸೇಷನ್ ಆಗ್ತಾ ಇದೆ. ಕಾರಣ ಬಿಕಾಸ್ ಈ ಆರೋಗ್ಯ ಹಕ್ಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ರಾಜ್ಯದಲ್ಲಿ, ದೇಶದಲ್ಲಿ ಈಗ ಎಲ್ಲದಕ್ಕೂ ಯಾವುದ್ಯಾವುದಕ್ಕೂ ಗಲಾಟೆಗಳಾಗುತ್ತೆ. ಈಗ ನೋಡಿ, ಈಗ ಫಾರ್ಮರ್ಸ್ಗೆ ಪ್ರೊಟೆಸ್ಟ್ ಆಗಿದ್ದಕ್ಕೆ, ಕಬ್ಬು ಬೆಳೆಗಾರರಿಗೆ ಪ್ರೊಟೆಸ್ಟ್ ಆಗಿದ್ದಕ್ಕೆ 200 ರೂಪಾಯಿನ ರೈಸ್ ಮಾಡಿದರು. ಅದೇ 3,300 ಮಾಡಿದ್ದಾರೆ, 3,500 ಅಂತ ಹೇಳಿದರು. ಆದರೆ 2.5 ಲಕ್ಷ 3 ಲಕ್ಷ ಜನ ಗುರ್ಲಾಪುರ ಅಂತ ಒಂದು ಕ್ರಾಸಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ದೇಶದಲ್ಲೇ, ಇತಿಹಾಸದಲ್ಲೇ ಅಂಥ ಸ್ಟ್ರೈಕ್ ಆಗಿರಲಿಲ್ಲ. ಆದರೂ 200 ರೂಪಾಯಿ ಮಾಡಿದರು. ಆದರೆ ರೈತರಿಗೆ ಗೊತ್ತಿಲ್ಲದಿರೋದಕ್ಕೇ ಅಥವಾ ಸರ್ಕಾರನ ಇವಾಗಲೂ ಅದು ಇಳುವರಿ ಇಳುವರಿ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಕೊಡುವಂಥದ್ದು. ಆದರೂ ಸರ್ಕಾರದವರು ಆ ರೈತರಿಗೆ ಯಾಮರ್ಸಿದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ, ಈ ಥರ ಹೋರಾಟಗಳು ಈಗ ಆರೋಗ್ಯ ಹಕ್ಕಿಗೋಸ್ಕರನೇ ಹೋರಾಟ ಆಗಬೇಕು ದೇಶದಲ್ಲಿ. ಶಿಕ್ಷಣ ಹಕ್ಕಿಗೋಸ್ಕರ ಹೋರಾಟ ಆಗಬೇಕು. ಶಿಕ್ಷಣ ಹಕ್ಕು ಇದೆ, ಅದು ನಾಯಿ ಮಲೆಯಲ್ಲಿ ಹಾಲಿದ್ದಂಗೆ, ಕುಡಿಯೋದಕ್ಕೂ ಬರಲ್ಲ, ಚೆಲ್ಲೋದಕ್ಕೂ ಬರಲ್ಲ, ಆ ಸ್ಥಿತಿ ಇದಿದೆ. ಇದು ದುಸ್ಥಿತಿ. ಆರೋಗ್ಯ ಹಕ್ಕು ಕಾನೂನು ಜಾರಿ ಆದರೆ, ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡದಿದ್ರೆ ಡಾಕ್ಟ್ರಿಗೆ ಶಿಕ್ಷೆ ಆಗಬೇಕು, ಅವ್ರಿಗೆ ದಂಡ ಆಗಬೇಕು. ಆ ಥರದ ಕಾನೂನಲ್ಲಿ ಬರಬೇಕು. ಆರೋಗ್ಯ ಹಕ್ಕು ಆದರೆ ಆ ಥರದ್ದಾಗುತ್ತೆ. ಅದೇ ದುರಾದೃಷ್ಟ, ನಾನು MLAಗಳನ್ನು MP ಗಳನ್ನು ಫೋನ್ ಮಾಡಿ ಕೇಳಿದ್ದೀನಿ, ಸುಮಾರು ಜನಕ್ಕೆ ಲೆಟರ್ಸ್ ಬರೆದಿದ್ದೀನಿ. ಈ ಆರೋಗ್ಯ ಹಕ್ಕು ಅಂದರೆ ಏನು ರೀ ಡಾಕ್ಟ್ರೇ, ನೀವು ಇದನ್ನು ಹೊಸದು ಹೇಳ್ತಾ ಇದ್ದೀರಲ್ಲ ಅಂತ. ಅವ್ರಿಗೆ ಗೊತ್ತು ಕಮಿಷನ್ ಹಕ್ಕು ಅಂತ, ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ. ಎಷ್ಟು ಬೇಕು ಕಮಿಷನ್ ಅಂತ. ದುರಾದೃಷ್ಟ ಅವ್ರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅಂದರೆ ಭಾಳ ಜನ ಅನ್ಎಜುಕೇಟ್ ಆಗಿರೋಂಥ MLAಗಳು ಆಗ್ತಾರೆ, ಹಿಂಗೆ ನೋಡ್ತಾರೆ ಪೇಪರ್ ನೋಡ್ಬಿಟ್ಟು ಇದರಲ್ಲಿ ಎಷ್ಟು ದುಡ್ಡು ಬರುತ್ತೆ ಅಂತ, ಈ ಲೆಕ್ಕದಲ್ಲಿ ಇದ್ದಾರೆ. ಇದು ದುರಾದೃಷ್ಟ. ನನಗನ್ನಿಸ್ತಾ ಇರೋಂಥ, ನಾನೇ ಹೇಳ್ತಾರಂದರೆ ಈ ರಾಜಕಾರಣಿಗಳಿಗೆ ಬುದ್ಧಿನೇ ಇಲ್ಲ. ಅಂದರೆ ಅವರಿಗೆ ಬೇಕಾಗಿರೋಂಥದ್ದು ಬರೀ ಕಮಿಷನ್. ಯಾಕಂದರೆ 25 ಲಕ್ಷ 30 ಲಕ್ಷ ಕೊಟ್ಟು ಬಂದಿರೋಂಥ ವ್ಯಕ್ತಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಹೇಗೆ? ಹಾಗಾಗಿ ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬ ವ್ಯಕ್ತಿನೂ ಹೋರಾಟ ಮಾಡಬೇಕಾಗಿರೋಂಥದ್ದು. ಆರೋಗ್ಯ ಹಕ್ಕು ಕಾನೂನುಬದ್ಧವಾಗಿ ನಮಗೆ ಜಾರಿ ಆಗಬೇಕು. ಆರೋಗ್ಯ ಮಾನವನ ಮೂಲಭೂತ ಹಕ್ಕು. ನಮ್ಗೆ ಫ್ರೀಯಾಗಿ ಉಚಿತವಾಗಿ ಸಿಗಬೇಕು. MLA MP ಮಾತ್ರ ಉಚಿತವಾಗಿ ಸಿಗುವಂಥದ್ದಲ್ಲ, ನಮಗೂ ಸಿಗಬೇಕು. ಅದಕ್ಕೆ ಆರೋಗ್ಯ ಹಕ್ಕುಗೋಸ್ಕರ ಈಗ ಮೊನ್ನೆ ಹೇಗೆ ಗುರ್ಲಾಪುರದಲ್ಲಿ ರೈತರ ಪ್ರೊಟೆಸ್ಟ್ ಆಯಿತು, ಅದೇ ರೀತಿ ಫ್ರೀಡಮ್ ಪಾರ್ಕಲ್ಲೋ ಅಥವಾ ಬೆಂಗಳೂರಲ್ಲಿ ದೊಡ್ಡದಾಗಿ ಪ್ರೊಟೆಸ್ಟ್ ಆಗಬೇಕು. ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗಬೇಕು. ಆವಾಗ ಈ ಸಾವು, ಈ ಸರ್ಕಾರಿ ಕೊಲೆ ನಿಲ್ಲುತ್ತೆ ಅಂತ ನಾನು ಹೇಳ್ತಾರಂಥದ್ದು.